ನಮಸ್ಕಾರ. 1500 ಜನಸಂಖ್ಯೆ ಇರುವಂಥ ಒಂದು ಪುಟ್ಟ ಗ್ರಾಮದಲ್ಲಿ ಹಬ್ಬಬ್ಬ ಅಂದರೆ 3 ತಿಂಗಳಲ್ಲಿ ಎಷ್ಟು ಮಕ್ಕಳ ಜನನ ಆಗ್ಬೋದು? 10ರಿಂದ 50 ಅಂತ ಅನ್ಕೊಳ್ಳೋಣ. ಆದರೆ ಇಲ್ಲೊಂದು ಘಟನೆ ನಡೆದಿದೆ. ಮಹಾರಾಷ್ಟ್ರದ ಶೇಂದುರಸಾನಿ ಅನ್ನುವಂಥ ಒಂದು ಪುಟ್ಟ ಗ್ರಾಮದಲ್ಲಿ 1500 ಜನಸಂಖ್ಯೆ ಇರುವಂಥ ಈ ಗ್ರಾಮದಲ್ಲಿ 3 ತಿಂಗಳಲ್ಲಿ 27,000 ಮಕ್ಕಳ ಜನನ ಆಗಿದೆ ಅನ್ನುವಂಥ ಲೆಕ್ಕ ಸಿಕ್ಕಿದೆ. ಇದಕ್ಕೆ ಸರ್ಕಾರ ತೀರಾ ಬೆಚ್ಚಿಬಿದ್ದು ತನಿಖೆಯನ್ನು ಶುರು ಮಾಡ್ಕೊಂಡಿದೆ. ಹೀಗಾಗೋದಕ್ಕೆ ಸಾಧ್ಯ ಇಲ್ಲ, ಯಾಕಾಯಿತು ಅಂತ ಶುರು ಮಾಡ್ಕೊಂಡಿರುವಂಥ ತನಿಖೆಯಲ್ಲಿ ಸಿಕ್ಬಿದ್ದಿರೋದು ಇಲ್ಲೊಂದು ಹ್ಯಾಕರ್ಸ್ ತಂಡ ಇಡೀ ಸಿಸ್ಟಮ್ ಏನಿರುತ್ತೆ CRS ಸಿಸ್ಟಮ್ ಅಂತ ಕರಿತೀವಿ, ಈ ಸೆನ್ಸಸ್ ಮಾಡಿರುವಂಥ ಸಿಸ್ಟಮನ್ನೇ ಹ್ಯಾಕ್ ಮಾಡಿ ನಕಲಿ ಪ್ರಮಾಣ ಪತ್ರವನ್ನು ಗಿಟ್ಟಿಸ್ಕೊಳ್ಳುವಂಥ ಸಲುವಾಗಿ ಇಡೀ ಸಿಸ್ಟಮನ್ನೇ ಹ್ಯಾಕ್ ಮಾಡಿ 27,397 ನಕಲಿ ಜನನ ಪ್ರಮಾಣ ಪತ್ರವನ್ನು ಕ್ರಿಯೇಟ್ ಮಾಡ್ಕೊಂಡಿದೆ. ಎಸ್ಪೆಷಲಿ ಹೀಗೆ ಕ್ರಿಯೇಟ್ ಮಾಡಿರೋರ ಲಿಸ್ಟಲ್ಲಿ ಪಶ್ಚಿಮ ಬಂಗಾಳ ಮತ್ತು ಉತ್ತರ ಪ್ರದೇಶದವರ ಹೆಸರೇ ಹೆಚ್ಚಾಗಿ ಸಿಕ್ಕಿರುವಂಥದ್ದು. ಹೀಗಾಗಿನೇ ಮಹಾರಾಷ್ಟ್ರ ಸರ್ಕಾರ ಈಗ ಒಂದು ಹೊಸ ತನಿಖಾ ತಂಡವನ್ನು ರಚಿಸಿ ಇದರ ಹಿಂದಿನ ವಿಸ್ತೃತ ತನಿಖೆ ಆಗಬೇಕು ಅಂತ ಶುರು ಮಾಡಿಕೊಂಡಿದೆ. ತನಿಖೆ ನಡೀತಾ ಇದೆ.